ನಿನ್ನೆ ಆ್ಯಕ್ಚುಲಿ ಇವತ್ತು ಇದನ್ನು ಪ್ರೆಸ್ ಮೀಟ್ ಇಟ್ಕೊಂಡು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ನಾನು ಲೋಕಾಯುಕ್ತ ಕಚೇರಿಗೆ ಹೋಗಿ ಒಂದು ವರದಿಯನ್ನು ಸಬ್ಮಿಟ್ ಮಾಡಬೇಕಾಗಿತ್ತು. ಆ ವರದಿಯನ್ನು ಸಬ್ಮಿಟ್ ಮಾಡೋಕ್ಕೋಸ್ಕರ ನನಗೆ ಲೋಕಾಯುಕ್ತ ಕಚೇರಿಗೆ ಹೋಗಿ, ಅದು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಕೋಲಾರ ಮತ್ತು ಮಾಲೂರು ತಾಲೂಕಿಗೆ ಸಂಬಂಧಪಟ್ಟಂಥ ಕಂದಾಯ ಮತ್ತು ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಸರ್ಕಾರಿ ಕಡತಗಳು ನಮ್ಮ ಪಕ್ಕದ ಹೊಸಕೋಟೆಯ ಒಬ್ಬ ಸರ್ವೇಯರ್ ತೋಟದಲ್ಲಿ ಸಿಕ್ಕಿ ಅದನ್ನು ಲೋಕಾಯುಕ್ತವರು ಒಂದು ಸೋಮೋಟೋ ಕೇಸನ್ನು ದಾಖಲಿಸಿ ತಮಗೆಲ್ಲ ಗೊತ್ತಿದೆ. ಅದು ನಾನು ಬಂದು ಹೊಸದರಲ್ಲಿ ಆದಂಥ ಒಂದು ಘಟನೆ. ನಾನು ಆಗಲೇ ಹೇಳಿದೆ ಡಿಸೆಂಬರ್ 24ಕ್ಕೆ ರಿಪೋರ್ಟ್ ಮಾಡಿದೆ ಅಂತ. 25 ಫೆಬ್ರವರಿನಲ್ಲಿ ಆ ತೋಟದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಅದನ್ನೆಲ್ಲ ವಶಪಡಿಸಿಕೊಂಡು ಲೋಕಾಯುಕ್ತ ಸಂಸ್ಥೆಯಲ್ಲಿ ಈಗ ಅದು ತನಿಖೆ ಪ್ರಗತಿಯಲ್ಲಿ ಇದೆ. ಅಲ್ಲಿ ಬರ್ತಕ್ಕಂಥದ್ದು ತನಿಖೆ ಪ್ರಗತಿಯಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಜಿಲ್ಲೆಯ ಅಧಿಕಾರಿಗಳನ್ನು ಮತ್ತು ನನ್ನನ್ನು ಕೂಡ ಲೋಕಾಯುಕ್ತದವರು ಕರೆಸಿದರು. ನಮ್ಮಿಂದ ಒಂದು ವರದಿ ಕೇಳಿದರು. ಏನಂದರೆ ಯಾರ್ಯಾರ ಪೀರಿಯಡ್ 2001ರಿಂದ 2024 ಅವಧಿ, ನಾನು ಬರುವ ಪೂರ್ವಕ್ಕೆ ಸಂಬಂಧಪಟ್ಟಂಥ ಒಂದು ಅವಧಿ, 2001ರಿಂದ 2024 ಯಾರ್ಯಾರ ಅವಧಿನಲ್ಲಿ ಈ ಕಡತಗಳು ನಾಪತ್ತೆಯಾಗಿವೆ ಅನ್ನೋದನ್ನು ಜಿಲ್ಲಾ ಆಡಳಿತ ಅವರು ನಮ್ಮ ತಹಶೀಲ್ದಾರ್ಸ್ಗಳಿಗೂ ಮತ್ತು ADLRಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವರು ವರದಿ ಕೊಡದೇ ಇದ್ದರಿಂದ ಅದನ್ನು ನನ್ನನ್ನು ಕರೆಸಿ ನೀವು ಇದನ್ನು ಅವ್ರ ಮೇಲೆ ಹೆಚ್ಚು ಒತ್ತಡ ಅಂದರೆ ಅವ್ರ ಮೇಲೆ ಹೆಚ್ಚು ಗಂಭೀರವಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡು ವರದಿಯನ್ನು ಕೊಡಬೇಕು ಅಂತ ಹೇಳಿ. ಸೊ ಆ ವರದಿಯನ್ನು ನಾನು ನೆನ್ನೆ ಸಬ್ಮಿಟ್ ಮಾಡಿದ್ದೀನಿ. ಆ ಪ್ರಕಾರ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆ ಪ್ರಕರಣದ ಸಂಖ್ಯೆ ಬಹುಶಃ ತಮಗೆಲ್ಲ ಗೊತ್ತಿದೆ. ಆ ಕಾಪಿ ಕೂಡ ನಿಮಗೆ ನಾನು ಕೊಡಿಸ್ತೀನಿ. ಕಾಪಿನ ಈಗಾಗಲೇ ನಾನು ವರದಿಯನ್ನು ಲೋಕಾಯುಕ್ತ ಕೊಟ್ಟಿರೋದ್ರಿಂದ ನಾನು ನಿಮಗೂ ಕೂಡ ಕೊಡ್ಬೋದು. ಸ್ವಯಂ ಪ್ರೇರಿತ ಪ್ರಕರಣ ಕಂಪ್ಲೇಂಟ್ ಲೋಕ 724/2025 ARE 15 10/11/2025 ಆಗಿರ್ತಕ್ಕಂಥ ಒಂದು ಕಂಪ್ಲೇಂಟ್. ಇದಕ್ಕೆ ಸಂಬಂಧಪಟ್ಟಂಗೆ ನಾನು 2 ತಹಶೀಲ್ದಾರ್ಗಳು ಸಕಾಲದಲ್ಲಿ ವರದಿಯನ್ನು ಕೊಟ್ಟಿಲ್ಲ. ಎಷ್ಟೇ ಅವರಿಗೆ ನಾನು ಒತ್ತಾಸೆಯಿಂದ ಮತ್ತು ನೋಟಿಸ್ ಕೂಡ ಕೊಟ್ಟು ವರದಿಯನ್ನು ಬೇಗ ಕೊಡಿ ಅಂತ ಅವರು ಕೂಡ ಬಂದಿದ್ದರು. ಲೋಕಾಯುಕ್ತ ಒಪ್ಪಿಕೊಂಡು ಹೋದ್ಮೇಲೆ ಕೂಡ ಕೊಟ್ಟಿಲ್ಲದಿರೋದ್ರಿಂದ ಆಗ ಕೋಲಾರದ ತಹಶೀಲ್ದಾರಾಗಿದ್ದಂಥ ಹಿಂದೆ ಇದ್ದಂಥ ನಯನ ಅವರು ಹಾಗೂ ಮಾಲೂರು ತಾಲೂಕಿನ ತಹಶೀಲ್ದಾರಾಗಿರ್ತಕ್ಕಂಥ ರೂಪ, ಇವರಿಬ್ಬರ ವಿರುದ್ಧ ಕೂಡ ಸರ್ಕಾರಕ್ಕೆ ನೀವು ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ನಾನು ಶಿಫಾರಸು ಕೂಡ ನಾನು ಮಾಡಿದ್ದೀನಿ. ಇದರ ಜೊತೆಯಲ್ಲಿ ನಾನು ಪಡೆದ ವರದಿಯ ಪ್ರಕಾರ ಈಗಾಗಲೇ ತಹಶೀಲ್ದಾರ್ಗಳು ವರದಿ ಕೊಟ್ಟಿದ್ದಾರೆ. ಆ ಪ್ರಕಾರ ಕೋಲಾರ ತಾಲೂಕಿನಲ್ಲಿ ಒಟ್ಟು 29 ಜನರನ್ನು ಈಗಾಗಲೇ ನಾವು ಐಡೆಂಟಿಫೈ ಮಾಡಿ ಅದರೊಳಗಡೆ 3 ಜನ ಅಧಿಕಾರಿಗಳನ್ನು ಈಗಾಗಲೇ ನಾನೇ ಸಸ್ಪೆಂಡ್ ಮಾಡಿದ್ದೇನೆ. ಆ ಕಾಪಿಯನ್ನು ಕೂಡ ನಿಮಗೆ ನಾನು ಕೊಡ್ತೇನೆ. ಆ 3 ಜನ ಅಧಿಕಾರಿಗಳು ಯಾರಪ್ಪ ಅಂತಂದರೆ ಈಗ RI ಆಗಿದ್ದಾರೆ ಕಾಮಸಮುದ್ರದಲ್ಲಿ ಬಂಗಾರಪೇಟೆ. ಅವರ ಹೆಸರು ಜಮೀರ್ ಪಾಷಾ ಅಂತೇಳಿ. ಇನ್ನೊಬ್ಬರು BV ಅರುಣ್ ಕುಮಾರ್ ಅಂತೇಳಿ ಮಾಲೂರಿನಲ್ಲಿ RI ಆಗಿದ್ದಾರೆ. ಈಗ ಅವರು ನಿಯೋಜನೆ ಮೇಲೆಗೆ ಬಂಗಾರಪೇಟೆಯಲ್ಲಿದ್ದಾರೆ. ಇನ್ನೊಬ್ಬರು K ರಾಮಮೂರ್ತಿ ಅಂತೇಳಿ, ಅವರು ಪ್ರಥಮ ದರ್ಜೆ ಸಹಾಯಕರಾಗಿ ಈಗ ಕೋಲಾರ. ಇವರೆಲ್ಲರೂ ಹಿಂದೆ VO ಆಗಿ ಆಗಿದ್ದವರು. ಅವರ ಸಂದರ್ಭದಲ್ಲಿ ಆಗ ಕಡತಗಳು ಅವರಿಂದ ಮುಂದಕ್ಕೆ ಹೋಗಿಲ್ಲ. ಸೊ ಇವರು 3ರನ್ನ ಈಗಾಗಲೇ ನಾನೇ ಈಗ ಆದೇಶ ಹೊರಡಿಸ್ಬಿಟ್ಟು ಅಮಾನತಿನಲ್ಲಿ ಇಟ್ಟಿದ್ದೀನಿ. ಇವ್ರ ಮೇಲೆ ಚಾರ್ಜ್ ಶೀಟ್ ಕೂಡ ಅಂದರೆ 1 to 4 ಚಾರ್ಜಸ್ ಅಂತ ಹೇಳ್ತೀವಲ್ಲ ನಾವು, ಶಿಸ್ತು ಕ್ರಮಕ್ಕಾಗಿ ಅದು ಕೂಡ ತಹಶೀಲ್ದಾರಿಂದ ಪಡ್ಕೊಂಡಿದ್ದೀನಿ. ಇದ್ರ ಜೊತೆಲಿ ಒಬ್ಬರು ಗ್ರಾಮ ಸಹಾಯಕರು, ರಾಮಕೃಷ್ಣಪ್ಪ ಅನ್ನೋ ಗ್ರಾಮ ಸಹಾಯಕರನ್ನ ಈಗಾಗಲೇ ತಹಶೀಲ್ದಾರ್ ಅವರು ನೇಮಕಾತಿ ಪ್ರಾಧಿಕಾರ ಕೋಲಾರದವರು ಅವರು ವಜಾ ಮಾಡಿದ್ದಾರೆ, ಅವರ ಸೇವೆಯನ್ನು ವಜಾ ಮಾಡಿದ್ದಾರೆ. ಇದಲ್ಲದೆ 2 ಹಿಂದೆ SDAಗಳಾಗಿದ್ದರು, ಈಗ ಶಿರಸ್ದಾರ್ ಆಗಿದ್ದಾರೆ. ಒಬ್ಬರು ಶಾಂತಮ್ಮ ಅಂಥೇಳಿ, ಅವರು ಕೋಲಾರ ತಾಲೂಕಿನಲ್ಲೇ SSY ಶಿರಸ್ದಾರ್ ಆಗಿದ್ದಾರೆ. ಇನ್ನೊಬ್ಬರು ಭಾರತಿ ಅಂಥೇಳಿ, ಹಿಂದೆ FDC ಆಗಿದ್ದರು, ಈಗ SSY ಶಿರಸ್ದಾರ್ ಮುಳಬಾಗಿಲಾಗಿದ್ದಾರೆ. ಇವರಿಗೆ ನೇಮಕಾತಿ ಪ್ರಾಧಿಕಾರ, ಶಿಸ್ತು ಪ್ರಾಧಿಕಾರ ಬಂದು RC ಅವರು. ಸೊ RC ಅವರಿಗೆ ನಾನು ಈಗಾಗಲೇ ರೆಕಮೆಂಡ್ ಮಾಡಿಬಿಟ್ಟಿದ್ದೀನಿ. ಅವ್ರನ್ನ ಇಮಿಡಿಯೇಟಾಗಿ ನೀವು ಅಮಾನತಲ್ಲಿಟ್ಟು ಶಿಸ್ತು ಕ್ರಮ ತಗೋಬೇಕು ಅಂತ ಅವರಿಗೆ. ಇದಲ್ಲದೆ ಸರ್ವೆ ಇಲಾಖೆಯಲ್ಲಿ ಒಟ್ಟು 10 ಜನರನ್ನು ಅವರ ವಿರುದ್ಧ ಈಗ ನೀವು ಕ್ರಮ ತಗೋಬೇಕು ಅಂತ ಹೇಳಿ ಮಾನ್ಯ ಆಯುಕ್ತರು
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಅವರಿಗೆ ಈಗಾಗಲೇ ನಾನು ವರದಿಯನ್ನು ಕೊಟ್ಟಿದ್ದೆ. ಅವರು 10 ಜನರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಆದರೆ ಆ 10 ಜನರು ನಮ್ಮ ಜಿಲ್ಲೆಯಲ್ಲಿಲ್ಲ, ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗ ಆಗಿದ್ದಾರೆ. ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ ಇದ್ದಿದ್ದರೆ ನಾವೇ ಕ್ರಮ ತಗೋತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಇಲ್ಲದೇ ಇರೋದ್ರಿಂದ ನೇಮಕಾತಿ ಪ್ರಾಧಿಕಾರದ ಆಯುಕ್ತರಾದ್ರಿಂದ ನಾವು ಅವರಿಗೆ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಡೀಟೇಲ್ಸ್ ಕೂಡ ನಿಮಗೆ ಕೊಡ್ತೀವಿ. ಅದರೊಳಗಡೆ 2 ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಇದ್ದಾರೆ, ADL 2 ADL, 4 ಜನ ಸೂಪರ್ವೈಸರ್ಸ್ ಇದ್ದಾರೆ, ತಪಾಸಕರು, ಇನ್ನೂ 4 ಜನ ಸರ್ವೇಯರ್ಸ್ ಇದ್ದಾರೆ. ಅಂದರೆ ಒಟ್ಟು 10 ಜನ ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂಥವರು ಕೂಡ